ಗುಡ್ ಮಾರ್ನಿಂಗ್ ಫುಡೀಸ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಮ್ಮ ರೆಸಿಪಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಚೆನ್ನಾಗಿ ಆಲೂಗಡ್ಡೆನ ತೊಳ್ಕೊಂಡು 2 ಪೀಸಾಗಿ ಕಟ್ ಮಾಡಿಕೊಂಡು 2-3 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ 1-1.5 ಸ್ಪೂನಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. 3-4 ವಿಸಿಟ್ ಆಗಲೇಬೇಕು, ಯಾಕಂದರೆ ಇದು ಗಟ್ಟಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ, ಯಾಕಂದರೆ ಇದು ಸಾಂಬಾರಿಗೆಲ್ಲ ಪಲ್ಯ ಮಾಡಿರೋದ್ರಿಂದ. ಸೈಡು ಆಲೂಗಡ್ಡೆ ಕುಕ್ಕರಲ್ಲಿ ಬೇಯ್ತಾ ಸೀಟಿ ಆಗಲಿ. ನಾವು ಈ ಸೈಡು ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ತಾ ಮಾತಾಡೋಣ. ಜಾಸ್ತಿ ಮಾತಾಡಲಿಕ್ಕೆ ನನಗೂ ಟೈಮ್ ಇಲ್ಲ. ಬೆಳಗಿನ ಟೈಮು ಎಲ್ಲ ಟಿಫಿನ್ ರೆಡಿ ಆಗಬೇಕು, ಟಿಫಿನ್ ಬಾಕ್ಸ್ ರೆಡಿ ಆಗಬೇಕಲ್ವಾ. ನನಗೆ ಪರ್ಸ್ನಲಿ ಏನು ಗೊತ್ತಾ, ಈ ಆಲೂಗಡ್ಡೆ ಮೇಲೆ ವಿಪರೀತ ಮೋಹ. ಯಾಕಂದರೆ ಅದು ಎಲ್ಲದ್ರ ಜೊತೆನೂ ಹೊಂದ್ಕೊಳ್ಳುತ್ತೆ. ಇವನ್ ಆಲೂಗಡ್ಡೆ ಪಲ್ಯನೂ ಸಹ ಹಾಗೆ ಒಂಥರ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ಜೀವ ಪಾಪ. ಚಪಾತಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ. ದೋಸೆಗಂತೂ ಸಖತ್ ಕಾಂಬಿನೇಷನು. ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಪೂರಿ ಜೊತೆನೂ ಹೊಂದ್ಕೊಳ್ಳುತ್ತೆ. ನಾನಂತೂ ಎಷ್ಟು ನನಗೆ ಇಷ್ಟ ಅಂದರೆ ಕೆಲವೊಂದು ಸಲ ನಾನು ಇಡ್ಲಿ ಜೊತೆನೂ ಆಲೂಗಡ್ಡೆ ಪಲ್ಯ ತೊಗೊಂಡು ತಿಂದಿರೋದೂ ಇದೆ. ಇನ್ನು ಕೆಲವೊಂದು ಸಲ ಈ ಮಕ್ಕಳು ಹಠ ಮಾಡ್ತಾರಲ್ಲ, ಅದು ಬೇಡ ಇದು ಬೇಡ, ಇದು ತಿನ್ನಲ್ಲ, ಚಟ್ನಿ ಬೇಡ, ಸಾಂಬಾರು ಬೇಡ ಅಂತ, ಅವ್ರು ಕೂಡ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟಪಟ್ಟು ತಿಂದುಬಿಡ್ತಾರೆ. ನೋಡಿದ್ದೀನಿ ನಾನು ಎಕ್ಸಾಂಪಲ್. ಒಂದೇ ಒಂದು ವಿಷಯ ಅಂದರೆ ಈ ಡಯಟ್ ಬಗ್ಗೆ ಕಾನ್ಷಿಯಸ್ ಇರೋರು ಅಷ್ಟು ಇಷ್ಟಪಡಲ್ಲ ಆಲೂಗಡ್ಡೆನ. ಸ್ವಲ್ಪ ಈ ವಿಡಿಯೋದಿಂದ ಕೈಂಡ್ಲಿ ಇಗ್ನೋರ್ ಇಟ್. ಹಾಗಂತ ಆಲೂಗಡ್ಡೆನಲ್ಲಿ ಹೆಲ್ತ್ ಬೆನಿಫಿಟ್ಸು ಇಲ್ಲ ಅಂತಿಲ್ಲ. ಕ್ಯಾಲೋರೀಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ, ವಿಟಮಿನ್ ಸಿ, ವಿಟಮಿನ್ B6, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಇನ್ನೂ ಏನೇನೇನೇನೋ ಇದೆ ಗೊತ್ತಾ. ಆಯಿತು, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ನಾನು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆ 2 ಹಸಿಮೆಣಸನ್ನು ತಂದು ಉದ್ದುದ್ದಕ್ಕೆ ಸಿಗಿದ್ಕೊಂಡಿದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡಿದರೆ ಮತ್ತು ಕೆಲವರಿಗೆ ಖಾರ ಆಗ್ಬೋದು ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆ ಸೊಪ್ಪು ಫ್ರೆಶ್ ಆಗಿರೋದು ನನಗೆ ಸಿಕ್ಕಿದೆ. ಆದಷ್ಟು ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಒಗ್ಗರಣೆ ಘಮ ಮನೆಯಲ್ಲೆಲ್ಲ ತುಂಬಬೇಕಲ್ವ, ಅದಕ್ಕೆ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುವ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಉದ್ದಿನಬೇಳೆ ಒಂದು ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ ಬೇಕಾಗುವಷ್ಟು, ಜೀರಿಗೆ ಒಂದು ಅರ್ಧ ಚಮಚ, ಅರಿಶಿನ 1 ಚಿಟಿಕೆ, ಒಗ್ಗರಣೆ ಸೊಪ್ಪು ಫ್ರೆಶ್ ಆಗಿರೋದು, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಉಳ್ಳಾಗಡ್ಡಿ ಕಟ್ ಮಾಡಿರೋದು. ಬಾಣಲೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 2-3 ಚಮಚ ಇಲ್ಲ 3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಉದ್ದಿನಬೇಳೆ 1 ಚಮಚ ಹಾಕಿ ಅದು ಹೊಂಬಣ್ಣಕ್ಕೆ ಬರೋ ತನಕ ಸ್ವಲ್ಪ ಕರೀರಿ. ಆಮೇಲೆ ಸಾಸಿವೆ, ಜೀರಿಗೆ ಎಲ್ಲ ಒಂದಾದ ನಂತರ ಒಂದು ಹಾಕ್ತಾ ಹೋಗಿ. ಆಮೇಲೆ ಅದೆಲ್ಲ ಸ್ವಲ್ಪ ಚಟಪಟ ಸೌಂಡ್ ಬಂದಮೇಲೆ ಅರಿಶಿನ ಹಾಕಿ, ಹಸಿಮೆಣಸು ಹಾಕಿ, ಒಗ್ಗರಣೆ ಸೊಪ್ಪು ಚೆನ್ನಾಗಿ ಹಾಕಿ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದೇ. ಚೆನ್ನಾಗಿ ಘಮ ಬರಬೇಕು. ಅದು ಯಾವ ಲೆವೆಲಿಗೆ ಘಮ ಬರಬೇಕು ಅಂದರೆ ನಿಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಾಗಬೇಕು, ನಿಮ್ಮ ಮನೇಲಿ ಏನೋ ಚೆನ್ನಾಗಿ ಕುಕ್ ಆಗ್ತಿದೆ ಅಂತ. ಕಡೆ ಈ ಒಗ್ಗರಣೆ ಆಗ್ತಾ ಇರಲಿ, ಆ ಸೈಡು ಒಂದೆಲ್ಲಿ ಗ್ಯಾಪಲ್ಲಿ ನೀವು ಆಲೂಗಡ್ಡೆ ಸಿಟಿಯಾಗಿರುತ್ತಲ್ಲ ಅದನ್ನು ತೆಗೆದು ಸಿಪ್ಪೆ ಸುಲಿದು ಇಟ್ಕೊಳ್ಳಿ. ಸಿಪ್ಪೆ ಸುಲಿದು ಸ್ವಲ್ಪ ಅರ್ಧ ಪೀಸ್ ಮಾಡಿ ಇಟ್ಕೊಂಬಿಡಿ. ಓನಿಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೇದು. ಈ ಪಲ್ಯಕ್ಕೆಲ್ಲ ಚೆನ್ನಾಗಿ ಬೇಯತ್ತೆ ಕೂಡ. ಆಮೇಲೆ ಒನಿಯನ್ ಹಾಕಿದ ಮೇಲೆ ಎಣ್ಣೆ, ಅರಿಶಿನ, ಹಸಿಮೆಣಸು ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಕೈಯಾಡಿಸ್ತಾ ಇರಬೇಕು. ಹೆಚ್ಚು ಬೆಂಕಿಲಿ ಇಟ್ಕೊಂಡ್ರೂ ಚೆನ್ನಾಗಿರಲ್ಲ. ಸಣ್ಣ ಉರಿಲಿ ಕೈಯಾಡಿಸ್ತಾ ಇರಬೇಕು. ನಾನು ಆವಾಗಲೇ ಸಿಪ್ಪೆ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನೊಂದು ಪೀಸ್ ಥರ ಮಾಡ್ಕೊಂಡಿದ್ದೆ. ಅದರದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ವೀಡಿಯೋದಲ್ಲಿ ಚೆನ್ನಾಗಿ ಅನಿಸಲ್ಲ ಅಂತ ಮಾಡಿಲ್ಲ ಅಷ್ಟೇ. ಆಮೇಲೆ ಏನು ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪನಾಗಿ ಮಾಡಿ ಫುಲ್ ಎಲ್ಲ ಆಲೂಗಡ್ಡೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಇಟ್ ಯಾವ ಲೆವೆಲಿಗೆ ಅಂದರೆ ಫುಲ್ ಅದು ಏನು ಹೇಳೋದು, ಚಪಾತಿ ಹಿಟ್ಟಿನ ಥರ ಆಗಬೇಕು. ಇದು ನನಗೊಂಥರ ಅಡುಗೆ ಎಲ್ಲ ಏನು ಅನಿಸುತ್ತೆ ಗೊತ್ತಾ, ಒಂಥರ ಟೀಮ್ ವರ್ಕ್. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ಟೀಮ್ ವರ್ಕ್.
ಅಲ್ಲೂ ಉಪ್ಪು ಸರಿಯಾಗಿ ಬೆರಿಬೇಕು, ಎಣ್ಣೆನೂ ಸರಿಯಾಗಿರಬೇಕು, ಹುಳಿ ಖಾರ ಅದ್ರ ಜೊತೆ ಒಗ್ಗರಣೆಗೆ ಏನೇನು ಸಾಮಾನು ಹಾಕಿರ್ತೀವಲ್ಲ ಅದೂ ರುಚಿ ಕೊಡಲಿಕ್ಕೆ ಸಹಾಯಕ ಆಗಿರುವಂಥದ್ದೇ. ಅದೆಲ್ಲ ಚೆನ್ನಾಗಿ ಬರುತ್ತೇ ತಾನೇ, ಟೀಮ್ ಚೆನ್ನಾಗಿ ವರ್ಕ್ ಮಾಡಿದ್ರೇ ರುಚಿ ಚೆನ್ನಾಗಿ ಬರೋದು, ಪ್ರಾಡಕ್ಟು ಏನು ಔಟ್ಪುಟ್ ಇರುತ್ತಲ್ಲ ಅದು ಚೆನ್ನಾಗಿ ಬರೋದು. ನಾನು ಈ ಆಲೂಗಡ್ಡೆ ಪಲ್ಯ ಜೊತೆ ಮೇಲ್ಗಡೆ ಸ್ವಲ್ಪ ಲಿಂಬು ಹಿಂಡ್ಕೊಂಡಿದ್ದೀನಿ, ನನಗದಿಷ್ಟ, ಅದಕ್ಕೆ ಇದು ಆಪ್ಷನಲ್, ಪ್ಯೂರ್ಲಿ ಆಪ್ಷನಲ್. ಓಕೆ, ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ನಮ್ಮನೇಲಿ ಇವತ್ತು ಉದ್ದಿನ ದೋಸೆ ಆಲೂಗಡ್ಡೆ ಪಲ್ಯ ಸಖತ್ತಾಗಿರೋ ಕಾಂಬಿನೇಷನ್, ಜೊತೆಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.